ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮಜ್ಜಿಗೆ ಮಾಡ್ತಾ ಇದ್ದಾಳೆ ನನ್ನ ಮಗಳು. ಮಜ್ಜಿಗೆ ಕುಡಿಬೇಕು ಮಾಡಿಕೊಡವ ಅಂತ ಅಂದೆ. ಹಳ್ಳಿ ಕಡೆ ಎಲ್ಲ ಮಂತಾಕಿ ಒಂದು ದೊಡ್ಡ ಪಾತ್ರೆ ಇಟ್ಟು ಮರದ್ದು ಇದರಲ್ಲಿ ಮಜ್ಜಿಗೆ ಕಡಿತಾರೆ. ನಾವು ಸಿಟಿಲಿ ನೋಡಿ ಈ ಥರ ಚಿಕ್ಕದೊಂದು ಪಾತ್ರೆ ಇಟ್ಕೊಂಡು ತಂದಿರೋ ಪ್ಯಾಕೆಟ್ ಮೊಸರಿಗೆ ಒಂದು ಪ್ಲಾಸ್ಟಿಕ್ ಮಂತಲ್ಲಿ ಹಿಂಗೆ ಅಲ್ಲಾಡಿಸ್ತಾ ಇದ್ದೀವಿ. ಅದೇ ಮಜ್ಜಿಗೆ ಕಡಿಯೋದು. ನಾನು ಅದನ್ನು ನೋಡಿಕೊಂಡು ಆಗ ಒಂದು ಮೆಮೊರಿ ಆಯಿತು. ನಾವು ಊರಲ್ಲಿ ಹೆಂಗೆ ಮಜ್ಜಿಗೆ ಕಡಿತಾ ಇದ್ವಿ, ಬೆಣ್ಣೆ ತೆಗಿತಾ ಇದ್ವಿ. ಈಗ ಇಲ್ಲಿ ಸಿಟಿಲಿ ನೋಡಿ ಇರೋ ಮೊಸರನ್ನ ಮಜ್ಜಿಗೆ ಮಾಡ್ಕೊಂಡು ಕುಡಿಯೋದಕ್ಕೆ ಅದು ಪ್ಯಾಕೆಟ್ ಮೊಸರನ್ನ ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಹಾಗೆ ಇದು ಮಂಡೇ ಮಾರ್ನಿಂಗು. ಇಬ್ಬರು ಶೂಗಳನ್ನ ಪಾಲಿಶ್ ಹಾಕೋತಾ ಇದ್ದಾರೆ. ಇಬ್ಬರು ಬೇಗ ಎದ್ದು, ಇವತ್ತು ಸೋಮವಾರ ಅಲ್ವಾ, ಇಬ್ಬರು ತಲೆಗೆ ಸ್ನಾನ ಮಾಡಿ ರೆಡಿಯಾಗಿದ್ದಾರೆ ಯೂನಿಫಾರ್ಮ್ ಹಾಕ್ಕೊಂಡು. ಇಬ್ರಿಗೂ ಇವಾಗ ಪ್ಯಾಂಟು ಶರ್ಟು ಮತ್ತು ಬ್ಲೇಝರು ಇಬ್ರಿಗೂ. ಸೊ ನಾನು ಇವತ್ತು ಏನು ತಿಂಡಿ ಮಾಡೋದು, ಅಕ್ಕಿ ನೆನ್ಸೋದು ಮರ್ತುಬಿಟ್ಟಿದ್ದೆ. ಹಾಗಾಗಿ ಉಪ್ಪಿಟ್ಟು ಮಾಡಿದ್ದೀನಿ. ಸಬ್ಬಕ್ಕಿ ಸೊಪ್ಪಿತ್ತು, ಹಾಗೆ ಮೊಳಕೆ ಕಟ್ಟಿದ್ದೆ, ಹೆಸರು ಕಾಳಿತ್ತು ಹಾಕಿ. ನಮ್ಮ ಮಕ್ಕಳಿಗೆ ಉಪ್ಪಿಟ್ಟು ಅಂದ್ರೆ ಆಗಲ್ಲ. ಉಪ್ಪಿಟ್ಟಿಗೆ ಇಬ್ಬರು ನೋಡಿ ಮೊಸರು ಹಾಕ್ಕೊಂಡು ತಿಂತಾ ಇದ್ದಾರೆ. ನಾನು ತಿಂತೀನಿ ಹಾಗೆಯೇ, ಬಟ್ ಅವ್ರಿಗೆ ಹಾಗೆ ಇಷ್ಟ ಆಗಲ್ಲ. ಹಾಗೆ ದೊಡ್ಡವಳನ್ನಾಗಿ ಹೇಳಿದೆ, ಚಿಕ್ಕವಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಹಾಗೆ ಹೋಗಪ್ಪ ಅಂತ. ಅವರಪ್ಪ ಇನ್ನೂ ಮಲಗಿದ್ರು. ಸೊ ಅವರಪ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದೆ. ಈಗ ಅವಳು ಹೇಳಿದ್ಲು, ಈಗ ಗಾಡಿ ತಗೊಟ್ಮೇಲೆ ಅಂದರೆ ಸೆಕೆಂಡ್ ಸಲ ತಗೊಟ್ಮೇಲೆ ಹಂಗೆ ಬಿಟ್ಬಿಟ್ಟು ಅವಳನ್ನ ಹಂಗೆ ಹೋಗ್ತೀನಮ್ಮ ನಂಗೆ ಕಾಲೇಜಿಗೆ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೋಗ್ರಿ ಅಂತ ಹೇಳಿ ನಾನು ಮೇಲಿಂದ ನೋಡ್ತಾ ಇದ್ದೆ ಯಾವ ರೀತಿ ಗಾಡಿ ತೆಗಿತಾಳೆ ಅಂತ. ಗಾಡಿ ಹಿಂದಕ್ಕೆ ನೂಕಕ್ಕೆ ಶಕ್ತಿ ಇಲ್ಲ, ಗಾಡಿ ಓಡಿಸ್ತಾಳೆ ಮಾತ್ರ. ಹಿಂದೆ ಗಾಡಿ ತೆಗಿತಾ ಇದ್ಲು. ಹಾಗೆ ಚಿಕ್ಕವಳನ್ನ ಕೂರಿಸ್ಕೊಂಡು ಹೋದ್ಲು. ನಾನು ಮೇಲಿಂದನೇ ಬಾಯ್ ಮಾಡಿದೆ. ಅವಳನ್ನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಇವಳು ಕಾಲೇಜಿಗೆ ಹೋದ್ಲು. ಇದು ಸಂಜೆ ನನ್ನ ಚಿಕ್ಕ ಮಗಳು ಬಂದಾಗ, ಅಮ್ಮ ಮೊಳಕೆ ಕಟ್ಟಿದ್ದು ಹೆಸ್ರು ಕಾಳು ಇದೆಯಾ, ನಾನು ಸ್ನ್ಯಾಕ್ಸ್ ಮಾಡ್ತೀನಿ ಅಂತ ಅಂದ್ಲು. ಇಲ್ಲ ಬೆಳಗ್ಗೆ ಉಪ್ಪಿಟ್ಟಿಗೆ ಹಾಕ್ಬಿಟ್ಟೆ ಅಂತ ಅಂದೆ. ಅದು ಊರಿಗೆ ಹೋಗಿದ್ನಲ್ಲ ಮೊನ್ನೆ, ಊರಿಂದ ಬರುವಾಗ ಕಳ್ಳೆಪುರಿ ತಂದಿದ್ದೆ. ಅಂದರೆ ಅಮ್ಮ ತಂದಿದ್ರು, ತೊಗೊಂಡೋಗು ಮಕ್ಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು. ಕಳ್ಳೆಪುರಿ ಇತ್ತು, ಅದರಲ್ಲಿ ನಾನು ಚಾಟ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದಾಳೆ. ಇದೆಲ್ಲ ಅವಳದೇನೆ ಕಿತಾಪತಿ. ನೋಡಿ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ದಾಳೆ. ನಾನು ಸ್ನಾನಕ್ಕೆ ಹೋಗಿದ್ದೆ ಸಂಜೆ, ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ. ಅವಳು ಅಮ್ಮ ನೀನು ಸ್ನಾನ ಮಾಡ್ಕೊಂಬರೋಷ್ಟರಲ್ಲಿ ನಾನು ನಿಂಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ರೀತಿ ವಿಡಿಯೋ ಮಾಡಿಕೊಂಡು ಚಾಟ್ಸಿಗೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾಳೆ. ಕ್ಯಾರೆಟ್ ತುರಿದು ಏನೇನು ಹಾಕಬೇಕು ಅಂತ ಎಲ್ಲ ಕೇಳಿದ್ಲು. ಇಂಥದ್ದು ಹಾಕಬೇಕು ಅಂತ ಹೇಳಿದೆ. ಹಾಗಾಗಿ ಅಂಥದ್ದೆಲ್ಲ ರೆಡಿ ಮಾಡಿಕೊಂಡು ಅವಳೇ ಮಾಡ್ತಾಯಿದ್ದಾಳೆ. ನೋಡ್ತಾ ಇರ್ಬೋದು. ವಿಡಿಯೋನು ಕೂಡ ಅವಳೇ ಮಾಡಿದ್ದಾಳೆ. ಅಮ್ಮ ಈ ಥರ ಮಾಡಬೇಕು ವಿಡಿಯೋನ ಅಂತಂದ್ಲು. ನಿಂಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡವ ಅಂತ ಹೇಳ್ಬಿಟ್ಟು ಹೇಳಿದೆ. ಎಲ್ಲ ಹೆಚ್ಚಾದಮೇಲೆ ಕೌಂಟರ್ ಟಾಪ್ ಎಲ್ಲ ಕ್ಲೀನಾಗಿ ಮಾಡಿಕೊಂಡು, ಹಾಗೆ ಕಡಲೆಪುರಿ ತೊಗೊಂಡಿದ್ದಾಳೆ. ಕಡಲೆಪುರಿಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಟೊಮ್ಯಾಟೊ, ಕ್ಯಾರೆಟ್ ತುರಿ, ಹಾಗೆ ನಿಂಬೆಹಣ್ಣು ಎಲ್ಲ ಹೆಚ್ಚಿಟ್ಕೊಂಡಿದ್ದಾಳೆ. ಇದಕ್ಕೆ ಹೆಸ್ರು ಕಾಳು ಹಾಕಿದ್ರೆ ತುಂಬ ಚೆನ್ನಾಗಿರೋದು. ನಾವು ಮೊಳಕೆ ಕಟ್ಟಿದ ಹೆಸ್ರು ಕಾಳನ್ನ ಅದೇ ರೀತಿ ಉಂಡೆಗೆ ಹಾಕ್ತೀವಿ, ಅಂದರೆ ಬೇಯಿಸಲ್ಲ, ಸೀದೆ ಹಾಕ್ಬಿಟ್ಟು ಮಾಡ್ಕೊಂಡು ತಿಂತೀವಿ ನಾವು ಯಾವಾಗ್ಲೂ. ಚೆನ್ನಾಗಿರುತ್ತೆ. ಇವತ್ತು ನಾನು ಉಪ್ಪಿಟ್ಟಿಗೆ ಹಾಕಿರೋದ್ರಿಂದ ಇರಲಿಲ್ಲ, ಹಂಗೆ ಇವತ್ತು ಡಿಫ್ರೆಂಟಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚಿಪ್ಸ್ ತಂದಿದ್ದಾಳೆ. ಅದು ಎಲ್ಲ ವೆರೈಟಿ ಒಂದು 3-4 ಚಿಪ್ಸ್ ಪ್ಯಾಕೆಟ್ ತಂದಿದ್ದಾಳೆ. ತಂದ್ಬಿಟ್ಟು ಮಾಡಿದ್ಲು, ಚೆನ್ನಾಗಿತ್ತು. ನನಗೆ ಒಂದು ಸತಿ ಹೊಸ್ವಾಗಿ ಬೇರೆ ಹಾಕ್ಬಿಟ್ಟಿತ್ತಲ್ಲ ಸ್ನಾನ ಮಾಡಿದ್ದಕ್ಕೆ, ಹಂಗಾಗಿ ಒಂದು ಸತಿ ಅಲ್ಲ ಅಂತ 2 ಸಲ ಹಾಕಿಸ್ಕೊಂಡು ತಿಂದೆ. ಹಂಗೂ ದೊಡ್ಡೊಳಗೆ ಸ್ವಲ್ಪ ಇಡು ಅಂತ ಹೇಳಿ ಇಡಿಸಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು. ಮತ್ತು ವಿಡಿಯೋನು ಕೂಡ ಅಷ್ಟೇ ಡಿಫ್ರೆಂಟಾಗಿ ಮಾಡಿದ್ದಾಳೆ. ನಂಗೆ ಸಖತ್ ಇಷ್ಟ ಆಯಿತು. ನಾನು ನೋಡೇ ಇರಲಿಲ್ಲ ವಿಡಿಯೋನ. ಈಗ ಎಡಿಟಿಂಗ್ ಕೂತ್ಕೊಂಡಾಗ ಯಾವ ರೀತಿ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ನೋಡಿದಾಗ ಖುಷಿಯಾಯಿತು. ಅದಕ್ಕೆ ಟ್ಯಾಲೆಂಟ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ದೆ ನನ್ನ ಚಿಕ್ಕ ಮಗಳಿಗೆ. ಅಂದರೆ ಒಂದು ಸಲ ಯಾವುದಾದ್ರೂ ನೋಡಿದ್ರೆ ಅದನ್ನು ಅದೇ ರೀತಿ ಮಾಡ್ತಾಳೆ. ಟ್ಯಾಲೆಂಟ್ ಚೆನ್ನಾಗಿದೆ ನನ್ನ ಚಿಕ್ಕ ಮಗಳಿಗೆ. ಬಟ್ ನನ್ನ ದೊಡ್ಡ ಮಗಳಿಗೆ ಹಂಗಲ್ಲ. ಅವಳು ಅವ್ರ ಅಪ್ಪನ ಥರ ದಾನವೀರ ಶೂರ ಕರ್ಣಿ. ಅವಳಿಗೆ ಏನೂ ಇಲ್ಲ ಅಂದರೂ ಪರವಾಗಿಲ್ಲ, ಬೇರೆಯವ್ರಿಗೆ ದಾನ ಮಾಡೋದು, ಬೇರೆಯವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗ್ತಾಳೆ. ನಮ್ಮ ಮನೆಯವರು ಹಂಗೆ. ಚಿಕ್ಕವಳು ನಂತರ ಶಾರ್ಪು, ಮತ್ತು ಒಂದು ಸಲ ನೋಡಿದ್ನ ಅದನ್ನು ಕಣ್ಣಲ್ಲಿ ನೋಡಿದ್ದು ಕೈಯಲ್ಲಿ ಮಾಡೋದು ಅಂತಾರಲ್ಲ, ಹಾಗೆ ಒಂದು ಸಲ ನೋಡ್ಕೊಂಡ್ರೆ ಮಾಡ್ತಾಳೆ. ಮತ್ತು ಚುರುಕಾಗಿದ್ದಾಳೆ. ಮತ್ತು ಯಾವ್ದಾರಾಗಲಿ ಟ್ಯಾಲೆಂಟ್ ಇದೆ, ಇದೆಲ್ಲ ಅದು ಮಾಡಬೇಕು, ಒಂದಲ್ಲ ಒಂದು ಟ್ರೈ ಮಾಡ್ತಾ ಇರಬೇಕು ಅಂತ ಮಾಡ್ತಾಳೆ. ಎಲ್ಲ ನನಗೆ ಇವಳು ನೋಡಿದ್ರೆ ಸೇಮ್ ನಾನು ಹೆಂಗೆ ಚಿಕ್ಕ ವಯಸ್ಸಲ್ಲಿದ್ದೆ ಹಾಗೆ ಅಂತ ಅನಿಸುತ್ತೆ.
ಇನ್ನು ಹೊಸ್ದಾಗಿ ಅಂದರೆ ನಾವು ಒಂದಕ್ಕೆ ಸ್ಟಿಕ್ ಆನ್ ಆಗೋಕ್ಕೆ ಇಷ್ಟಪಡಲ್ಲ. ಎಲ್ಲ ಥರ ವೆರೈಟಿ ಟ್ರೈ ಮಾಡಬೇಕು ಫುಡ್ಡಲ್ಲಾಗಲಿ ಲೈಫಲ್ಲಾಗಲಿ ಅಂತ ಒಂಥರ ಜಾಲಿಯಾಗಿರಬೇಕು ಅಂತ ಯೋಚನೆ ಮಾಡ್ತೀವಿ. ಸೊ ಅದೇ ಥರ ನನ್ನ ಚಿಕ್ಕ ಮಕ್ಕಳು ನೋಡಿ ಒಂದೊಂದೇ ತಿಂದ್ಕೊಂಡು ಚಿಪ್ಸ್ನ ಆಮೇಲೆ ಮಿಕ್ಕಿದವೆಲ್ಲ ಹಾಕ್ತಾಯಿದ್ದಾಳೆ. ಇವಳಿಗೆ ಹೊರ್ಗಡೆ ತಿಂಡಿ ಬೇಕ್ರಿ ತಿಂಡಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾವು ಹಂಗೂ ಕೊಡ್ತಾ ಇರಲಿಲ್ಲ, ಸಿಕ್ಕಾಪಟ್ಟೆ ಕಂಟ್ರೋಲ್ ಮಾಡಿಸಿದ್ವಿ. ಅವಳಿಗೆ ಆಪ್ರೇಷನ್ ಆಗಿತ್ತಲ್ಲ ಅವಾಗಿಂದನೂ ಕಂಟ್ರೋಲ್ ಮಾಡಿಸಿದ್ವಿ. ಈಗ 1 ವರ್ಷ ಆಗಿದೆ. ಇವಾಗಾದ್ರೂ ಸ್ವಲ್ಪ ತಿನ್ನೋದಕ್ಕೆ ಬಿಡಮ್ಮ ಅಂತ ಹೇಳಿ ಸ್ವಲ್ಪ ಇದು ಮಾಡ್ತಾಳೆ. ಹಂಗೂ ನಮ್ಮ ಮನೆಯವ್ರಿಗೆ ಬೈತಾ ಇರ್ತೀನಿ. ಅವರಪ್ಪನ ಸ್ಕೂಲಿಗೆ ಬಿಡೋಕ್ಕೆ ಹೋದಾಗ ಇಸ್ಕೊಂಡ್ಬಿಡ್ತಾಳೆ ಬೇಕ್ರಿ ತಿಂಡಿ. ಬಂದು ಆಗ ಸಂಜೆ ಬಂದಂಗೂ ಬೈತಾ ಇರ್ತೀನಿ. ಹೊಡಿಯೋದಕ್ಕೆ ಹೋಗಲ್ಲ, ಮಕ್ಕಳು ದೊಡ್ಡವರಾದರು ಇನ್ಮೇಲೆ ಅವ್ರನ್ನ ಫ್ರೆಂಡ್ಸ್ ಥರ ಟ್ರೀಟ್ ಮಾಡಬೇಕು. ಸೊ ಮಕ್ಕಳು ಚಿಕ್ಕವರಿದ್ದವಾಗಲೇ ಹೊಡಿಬೇಕು. ಕೆಲವ್ರು ನಾನು ನೋಡಿದ್ದೀನಿ ಚಿಕ್ಕ ಮಕ್ಕಳಲ್ಲಿ ಅವ್ರು ತಪ್ಪು ಮಾಡಿದಾಗ ಹೊಡಿಯಲ್ಲ. ಅವ್ರು ಏನಾದರೂ ಹಠ ಮಾಡಿದ್ರೆ ಅವ್ರು ಹೇಳ್ದಂಗೆ ಮಾಡೋಕ್ಕೆ ಹೋಗ್ತಾರೆ. ಬಟ್ ದೊಡ್ಡವರಾದ್ಮೇಲೆ ಹೊಡಿಬಾರ್ದು. ಲೆಕ್ಕವಾಗಿ ಚಿಕ್ಕವರಿದ್ದಾಗಲೇ ಹೊಡೆದು ಬೈದು ಬುದ್ಧಿ ಹೇಳಿ ಅವ್ರನ್ನ ನಮ್ಮ ಹಾದಿಗೆ ತೊಗೋಬೇಕು. ಆಮೇಲೆ ಅವ್ರು ದೊಡ್ಡವರಾದಾಗ ಅಂತ ಒಂದೊಂದು ಸಲ ಗದ್ಲಿಸ್ಕೊಂಡ್ಬಿಟ್ರೆ ಸಾಕು, ಅವ್ರಿಗೆ ಅರ್ಥ ಆಗಬೇಕು, ಓ ಅಮ್ಮಂಗೆ ಅಪ್ಪಂಗೆ ಕೋಪ ಬಂದಿದೆ ಆಮೇಲೆ ಹೊಡಿತಾರೆ ಅಂತ ಹೇಳ್ಬಿಟ್ಟು. ಬಟ್ ಹೊಡಿಯೋಕ್ಕೆ ಹೋಗಬಾರ್ದು. ಹಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಮಕ್ಕಳಲ್ಲೂ ಸ್ವಲ್ಪ ಫ್ರೆಂಡ್ಲಿ ನೇಚರ್ ಬರುತ್ತೆ. ಹೊಡಿಯಲ್ಲ, ಇವಾಗ ನಾವು ದೊಡ್ಡವರಾಗಿದ್ದೀವಿ, ನಾವೇ ಒಂದು ಡಿಸಿಷನ್ ತೊಗೋಬೋದು ಅಂತ. ಮತ್ತು ಭಯ ಭಕ್ತಿನೂ ಇರುತ್ತೆ. ನಮ್ಮ ಅಪ್ಪ ಅಮ್ಮ ಏನಾದರೂ ನಾವು ತಪ್ಪು ಮಾಡಿದ್ರೆ ಬಿಡ್ತಾರಾ, ನಾವು ತಪ್ಪು ಮಾಡಬಾರ್ದು ಅಂತ ಒಂದು ಅವ್ರ ಮೈಂಡ್ಸೆಟ್ಟಲ್ಲೂ ಇರುತ್ತೆ. ಸೊ ಹಾಗಾಗಿ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನೋಡಿದ್ದೀನಿ ಎಷ್ಟೊಂದು ಜನ ಚಿಕ್ಕ ಮಕ್ಕಳನ್ನ ಹೊಡಿಯೋದೇ ಇಲ್ಲ, ಅವರು ಅಷ್ಟು ಚೆನ್ನಾಗಿ ನೋಡ್ಕೊತಾ ಇರ್ತಾರೆ. ಅದು ಒಳ್ಳೆ ಇದರಲ್ಲಿ. ಬಟ್ ಅದು ಒಳ್ಳೇದಾ ಕೆಡ್ತಾ ಅಂತ ಗೊತ್ತಿಲ್ಲ. ನಾನು ಮಾತ್ರ ನನ್ನ ಮಕ್ಳಿಗೆ ಇಬ್ಬರಿಗೂ ಹೊಡೆದಿದ್ದೀನಿ. ಅದರಲ್ಲಂತೂ ದೊಡ್ಡೋಳಿಗಂತೂ ಸಿಕ್ಕಾಪಟ್ಟೆ ಹೊಡೆದಿದ್ದೀನಿ, ಚಚ್ಚಿದ್ದೀನಿ. ಅವಳಿಗೆ ಈಗಲೂ ಒಂದೊಂದು ಟೈಮಲ್ಲಿ ಹೊಡಿತಾ ಇರ್ತೀನಿ. ಹಂಗೂ ನಾನು ಕಂಟ್ರೋಲ್ ಮಾಡ್ಕೋತೀನಿ, ಹೊಡಿಬಾರ್ದು ವಯಸ್ಸಿಗೆ ಬಂದಿರೋ ಮಕ್ಕಳು ಅಂತ ಹೇಳ್ಬಿಟ್ಟು. ಬಟ್ ಚಿಕ್ಕವಳು ಅಷ್ಟು ಒದೆ ತಿಂದಿಲ್ಲ. ಅವಳು ನನ್ನ ಕೈ ಹಿಡ್ಕೊಂಡ್ಬಿಡ್ತಾಳೆ ಹೊಡಿದಂಗೆ. ಕೋಪ ಬಂದರೆ ಮತ್ತೆ ಶಾಂತಿ 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 ಅಂತ ಹೇಳ್ಬಿಟ್ಟು ನನ್ನನ್ನು ಇದು ಮಾಡಿಸ್ಬಿಡ್ತಾಳೆ, ಕೂಲ್ ಮಾಡಿಬಿಡ್ತಾಳೆ ನಗಿಸ್ಬಿಟ್ಟು. ಹಾಗೆ ಲೈಟ್ ಹಾಕ್ಕೊಂಡೇ ಇರಲಿಲ್ಲ. ಕಂಜೂಸಿ ಅಂತಲೇ ಅಂತೀವಿ ನಾವು ಮನೆಯಲ್ಲಿ. ಅಂದರೆ ಪವರ್ ಸೇವ್ ಮಾಡೋದು, ವಾಟ್ರ್ ಸೇವ್ ಮಾಡೋದು, ಏನಾದರೂ ಅಂದರೆ ಏನು ವೇಸ್ಟ್ ಮಾಡಬಾರ್ದು, ಆ ಥರದ ಇವಳ ಬುದ್ಧಿ. ಸೊ ಕರೆಂಟ್ ಹಾಕೊಳ್ದಂಗೆ ಮಾಡ್ತಾಯಿದ್ಲು. ನಾನು ಸ್ನಾನ ಮುಗಿಸ್ಕೊಂಬಂದು ಏನು ಇವಕ್ಕೆ ಕತ್ಲೊಳಗೆ ಮಾಡ್ತಾಯಿದ್ಯಾ ನೀನು ಅಂತ ಹೇಳಿಬಿಟ್ಟು ಲೈಟ್ ಹಾಕ್ಬಿಟ್ಟು ಈರುಳ್ಳಿ ಅವ್ರು ಬಂದರು, ಈರುಳ್ಳಿ ಬೆಳ್ಳುಳ್ಳಿ ಅಂತ ಹೇಳ್ಬಿಟ್ಟು ತೊಗೊಳೋದಕ್ಕೆ ಹೋಗ್ಬೇಕು, ಫೋನ್ ಕೊಡಪ್ಪ ಅಂತಂದೆ. ಕ್ಯಾಶ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಫೋನಲ್ಲೇ ಪೇಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಇದು ಮಾಡ್ಕೋತಿದ್ಲಲ್ಲ, ಸರಿ ಆಯ್ತಿರಮ್ಮ ಕೊಟ್ಟೆ 1 ನಿಮಿಷ ಅಂತಂದ್ಲು. ನಾನು ಅವ್ರನ್ನ ಇರೋದಕ್ಕೆ ಹೇಳ್ಬಿಟ್ಟು ಬ್ಯಾಗಲ್ಲೆಲ್ಲ ಹುಡುಕ್ತಾಯಿದ್ದೆ, ಕ್ಯಾಶ್ ಸಿಗಲಿಲ್ಲ. ಹಂಗಾಗಿ ಫೋನ್ ಇಸ್ಕೊಂಡೋಗ್ಬಿಟ್ಟು ಪೇ ಮಾಡಿ ಈರುಳ್ಳಿ ಬೆಳ್ಳುಳ್ಳಿ ತಂದು ಆಮೇಲೆ ಪೂಜೆ ಮಾಡಿದೆ. ಆವಾಗ ಇದೆಲ್ಲ ಅವಳು ಹಾಕಿ ಮಾಡ್ತಾಯಿದ್ದಾಳೆ. ಚಾಟ್ ಮಸಾಲ, ಗರಂ ಮಸಾಲ, ಹಾಗೇ ನಿಂಬೆಹಣ್ಣು ರಸ, ಉಪ್ಪು, ಎಲ್ಲ ಫ್ಲೇವರ್ ಚಿಪ್ಸು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಕೊಟ್ಟಳು. ನನಗೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಈ ಥರ ಒಂಥರ ಸ್ನ್ಯಾಕ್ಸು ಡಿಫ್ರೆಂಟಾಗಿತ್ತು. ಹಾಗಾಗಿ ಚೆನ್ನಾಗಿತ್ತು. ಅಂದರೆ ನಿಂಬೆ ರಸ ಜಾಸ್ತಿ ಹಿಂಡ್ಬಿಟ್ಟಿದ್ಲು, ಹುಳಿ ಇತ್ತು. ನನಗೆ ಹುಳಿ ಇಷ್ಟ ಸಖತ್ತು, ಹಾಗಾಗಿ ಹುಳಿಯಾಗಿ ಚೆನ್ನಾಗಿತ್ತು. ಅದನ್ನು ತಿಂದ್ಕೊಂಡವಳು. ನಾನುವೇ ದೊಡ್ಡವಳು ಕೆಲ್ಸಕ್ಕೆ ಹೋಗಿದ್ದರಿಂದ ಅವಳು ನೈಟ್ ಬಂದು ತಿಂದಳು. ನೀವು ಯಾವ ರೀತಿ ಮಕ್ಕಳನ್ನ ಬೆಳೆಸ್ತೀರಾ ಅಂತ ಹೇಳಿಬಿಟ್ಟು ಕಮೆಂಟ್ಸ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ಖಂಡಿತ ಈ ಚಾಟ್ಸ್ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಅಷ್ಟೇ, ನಾನು ಟ್ರೈ ಮಾಡಿದೆ. ಹಾಗೆ ಈಗ ಹೊರ್ಗಡೆಯಿಂದ ಬಂದಾಗ ಈ ಥರ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ಬ್ಲಾಗು. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಮತ್ತು ನನ್ನ ಮಗಳು ಎಂಜಾಯ್ ಮಾಡಿದ್ವಿ. ಸೂಪರಾಗಿತ್ತು. ನೀವೂ ಮಾಡ್ಕೊಂಡು ತಿನ್ನಿ, ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.